टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್, ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ, ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ ಅದ್ರಲ್ಲಿ. ಥ್ಯಾಂಕ್ ಯು. ಇನ್ನೊಂದು ಟೀಮು ಕುಮಾರ್ ಬಂಗಾರಪ್ಪ ಅವರ ನೇತೃತ್ವ ಒಂದು ಟೀಮ್ ಇದೆ ಸರ್. ಒಂದು ವಾರ್ ರೂಮನ್ನು ರೆಡಿ ಮಾಡಿದ್ದಾರೆ. ಅಂದರೆ ಎಲ್ಲಾದರೂ ಕೂಡ ಬಾಂಗ್ಲಾ ಮಿಸ್ಟರ್ ಯಾರು ಇದ್ದರೆ ಅವರನ್ನ ಸಂಪರ್ಕ ಮಾಡ್ಬೋದು ಅಂತ ಒಂದು ವಾರ್ ರೂಮನ್ನು ರೆಡಿ ಮಾಡಿದ್ದಾರೆ. ಇದು ಬಿಜೆಪಿ ನೇತೃತ್ವದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ? ಅಲ್ಲ, ಈಗ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಕೆಲವರು ನಮ್ಮಲ್ಲಿ ಭಾಳ ಬುದ್ಧಿವಂತರು ಇದ್ದಾರೆ. ಸೊ ಈಗ ನಾವು ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇನ್ನೊಂದು ಟೀಮ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಇವತ್ತು ಅನೇಕ ಬಾಂಗ್ಲಾದೇಶದವರು ಮತ್ತು ಪಾಕಿಸ್ತಾನದವರು ಕೂಡ ಇಲ್ಲಿ ಆಧಾರ್ ಕಾರ್ಡು ವೋಟರ್ ಲಿಸ್ಟನ್ನು ತೊಗೊಂಡು ಅವರು ರಾಜಾರೋಷವಾಗಿ ಹೇಳ್ತಾರೆ ನಾವು ಬಾಂಗ್ಲಾದೇಶಿಯರು ಅಂತೇಳಿ. ಅದನ್ನು ಇಲ್ಲಿವರೆಗೂ ಕೂಡ ಅವರನ್ನು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಆ ಮಾಹಿತಿಯನ್ನು ಈಗ ನೇರವಾಗಿ ಗೃಹ ಇಲಾಖೆಗೆ ಹೋಗಿ ಕೊಡಬೇಕು ಅಂದರೆ ಸ್ವಲ್ಪ ಹೆದರ್ಕೊತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಪಾರ್ಟಿಯ ಲೀಡರ್ಗಳೇ ಒಂದು ಟೀಮನ್ನು ಮಾಡಿದ್ದಾರೆ. ಅದೇನು ತಪ್ಪೇನಿಲ್ಲ ಅದರಲ್ಲಿ. ಸೊ ಅದನ್ನು ನಮ್ಮ ಕಡೆ ಇದ್ರೂ ಕೂಡ ನಾವು ಅವ್ರಿಗೆ ಕೊಡ್ತೀವಿ. ಆ ಕೆಲಸ ಒಳ್ಳೆ ಕೆಲಸ ಮಾಡಲಿ. ಸರ್, ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನು ಆಡಬಾರ್ದು. ಬಸವನಗೌಡ ಯತ್ನಾಳವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದಮೇಲೆ ಮಾಡ್ರಿ ಅಂದರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಸೊ ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೇ ಪತ್ರವನ್ನು ಬರೆದು ಕೊಟ್ಟರೆ ಆಗ ನಾವು ಅವರನ್ನು ಒಪ್ಕೊತೀವಿ. ಸುಮ್ಮನೆ ಈ ಥರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದರೆ, ಚಾಲೆಂಜ್ ಇತ್ತು ಅಂದರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ ಅದ್ರಲ್ಲಿ. ಥ್ಯಾಂಕ್ ಯು. ಇನ್ನೊಂದು ಟೀಮು ಕುಮಾರ್ ಬಂಗಾರಪ್ಪ ಅವರ ನೇತೃತ್ವ ಒಂದು ಟೀಮ್ ಇದೆ ಸರ್. ಒಂದು ವಾರ್ ರೂಮನ್ನು ರೆಡಿ ಮಾಡಿದ್ದಾರೆ. ಅಂದರೆ ಎಲ್ಲಾದರೂ ಕೂಡ ಬಾಂಗ್ಲಾ ಮಿಸ್ಟರ್ ಯಾರು ಇದ್ದರೆ ಅವರನ್ನ ಸಂಪರ್ಕ ಮಾಡ್ಬೋದು ಅಂತ ಒಂದು ವಾರ್ ರೂಮನ್ನು ರೆಡಿ ಮಾಡಿದ್ದಾರೆ. ಇದು ಬಿಜೆಪಿ ನೇತೃತ್ವದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ? ಅಲ್ಲ, ಈಗ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಕೆಲವರು ನಮ್ಮಲ್ಲಿ ಭಾಳ ಬುದ್ಧಿವಂತರು ಇದ್ದಾರೆ. ಸೊ ಈಗ ನಾವು ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇನ್ನೊಂದು ಟೀಮ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಇವತ್ತು ಅನೇಕ ಬಾಂಗ್ಲಾದೇಶದವರು ಮತ್ತು ಪಾಕಿಸ್ತಾನದವರು ಕೂಡ ಇಲ್ಲಿ ಆಧಾರ್ ಕಾರ್ಡು ವೋಟರ್ ಲಿಸ್ಟನ್ನು ತೊಗೊಂಡು ಅವರು ರಾಜಾರೋಷವಾಗಿ ಹೇಳ್ತಾರೆ ನಾವು ಬಾಂಗ್ಲಾದೇಶಿಯರು ಅಂತೇಳಿ. ಅದನ್ನು ಇಲ್ಲಿವರೆಗೂ ಕೂಡ ಅವರನ್ನು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಆ ಮಾಹಿತಿಯನ್ನು ಈಗ ನೇರವಾಗಿ ಗೃಹ ಇಲಾಖೆಗೆ ಹೋಗಿ ಕೊಡಬೇಕು ಅಂದರೆ ಸ್ವಲ್ಪ ಹೆದರ್ಕೊತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಪಾರ್ಟಿಯ ಲೀಡರ್ಗಳೇ ಒಂದು ಟೀಮನ್ನು ಮಾಡಿದ್ದಾರೆ. ಅದೇನು ತಪ್ಪೇನಿಲ್ಲ ಅದರಲ್ಲಿ. ಸೊ ಅದನ್ನು ನಮ್ಮ ಕಡೆ ಇದ್ರೂ ಕೂಡ ನಾವು ಅವ್ರಿಗೆ ಕೊಡ್ತೀವಿ. ಆ ಕೆಲಸ ಒಳ್ಳೆ ಕೆಲಸ ಮಾಡಲಿ.